ಅವರಿಗೆ ಇನ್ಫರ್ಟಿಲಿಟಿ ಅಂತ ನೀವು ನೋಡಿದ್ರೆ, ಇನ್ಫರ್ಟಿಲಿಟಿಗಿಂತ ಜಾಸ್ತಿ ಬೆಟರ್ ವರ್ಡ್ ಟು ಪುಟ್ ಇಸ್ ಲೇಟ್ ಮೆನಾರ್ಕಿ. ಈಗ ಫಾರ್ ಎಕ್ಸಾಂಪಲ್ ಪೀರಿಯಡ್ಸೇ ಬಂದಿಲ್ಲ. ಸಾಮಾನ್ಯವಾಗಿ ಈಗ ನಾವು 5ನೇ ಕ್ಲಾಸಿಂದ ನೋಡ್ತೇವೆ ಹುಡುಗಿಯರಿಗೆ ಪೀರಿಯಡ್ಸ್ ಬರೋದು. ಮುಂಚೆ ಎಲ್ಲ ಒಂದು 8ನೇ ಕ್ಲಾಸಿಗೆ ಬರೋದೆಲ್ಲ ಪೀರಿಯಡ್ಸ್ ಬರ್ತಿತ್ತು. ಈಗ 5ನೇ ಕ್ಲಾಸಿಂದ ನಾವು ನೋಡ್ತಾ ಇದ್ದೇವೆ. 4ನೇ ಕ್ಲಾಸ್ 5ನೇ ಕ್ಲಾಸಿಂದ ಪೀರಿಯಡ್ಸ್ ಬರೋದು ನೋಡ್ತೇವೆ. ಆದರೆ ಕೆಲವರು ಅವರಿಗೆ ಏನು ಇದುವೇ ಬರಲ್ಲ, ಡೆವಲಪ್ಮೆಂಟ್ ಬರಲ್ಲ. ದಟ್ ಈಸ್ ಒನ್ ಸೆಟ್ ಆಫ್ ಪೀಪಲ್. ಅವರಿಗೆ ಚೆಕ್ ಮಾಡಬೇಕು ಏನಂತ. ಇದು ಅಬ್ನಾರ್ಮಲ್ ಅಲ್ವಾ? ಸೊ ಅಬ್ನಾರ್ಮಲ್ ಇದ್ದಾಗ ಯು ಹ್ಯಾವ್ ಟು ಗೋ ಫಾರ್ ಹೋಲ್ ಬಾಡಿ. ಹೌದು. ಸೆಕೆಂಡು, ಸಡನ್ ಆಗಿ ವೆಯ್ಟ್ ಗೇನ್ ಜಾಸ್ತಿ ಇರುತ್ತೆ, ತುಂಬ ದಪ್ಪ ಆಗ್ತೀರಾ. ಓವರ್ ಅ ಪೀರಿಯಡ್ ಆಫ್ 3-4 years ಸಡನ್ಲಿ ಒಂದು 10-15 kilos ಇನ್ಕ್ರೀಸ್ ಆಗೋದು. ಆ್ಯಂಡ್ ಪೀರಿಯಡ್ಸ್ ಡಿಲೇ ಆಗೋದು, ಇಲ್ಲ ಪೀರಿಯಡ್ಸ್ ಸ್ಟಾಪ್ ಆಗೋದು, ಮಿಡ್ಲಲ್ಲಿ ಇರೆಗ್ಯುಲರ್ ಪೀರಿಯಡ್ಸ್ ಬರೋದು, ಕ್ಲಾಟ್ಸ್ ಬರೋದು, ಇವೆಲ್ಲ ಬಂದಾಗ ನೀವು ಗೈನಕಾಲಜಿಸ್ಟ್ ಹತ್ರ ಏನು ಹೋಗ್ತಿರಲ್ಲ, ಅದ್ರ ಜೊತೆಯಲ್ಲಿ ಅವ್ರಿಗೂ ಸ್ಪೆಸಿಫಿಕ್ ನಾನು ಫುಲ್ ಥೈರಾಯ್ಡ್ ಚೆಕಪ್ ಮಾಡಿಸಿ. ಪ್ರಾಬ್ಲಮ್ ನಮ್ಗೆ ಏನಾಗುತ್ತೆ, ನಮ್ಮ ಗೈನಕಾಲಜಿಸ್ಟ್ ಪಾಪ ಅವ್ರಿಗೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತಾರೆ. ಆದರೆ ಅವ್ರಿಗೂ ಈ ಥೈರಾಯ್ಡೈಟಿಸ್ ಬಗ್ಗೆ ಚೆಕ್ ಮಾಡೋದಕ್ಕೆ ಅವ್ರಿಗೂ ಮರ್ತೋಗುತ್ತೆ. ಏನು TSH ನೋಡ್ತಾರೆ, ಹಾರ್ಮೋನ್ ಕೊಡ್ತಾರೆ, ನಾವು ಅದು ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಅವ್ರ ಸಬ್ಜೆಕ್ಟನ್ನು ಫೋಕಸ್ ಮಾಡ್ಕೊಂಡು ಅವ್ರು ಹೋಗ್ತಾರೆ. ಇದು ಮಿಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಥೈರಾಯ್ಡ್ ಆ್ಯಂಟಿಬಾಡೀಸು ಮಾಡಬೇಕು.